ಅಮ್ಮ ಈಗ MP ಎಲೆಕ್ಷನ್ಸ್ ಬರ್ತಿದೆ, ಲೋಕಸಭಾ ಎಲೆಕ್ಷನ್ಸು. ನೀವು ವೋಟ್ ಹಾಕಬೇಕು. ಯಾರಿಗೆ ವೋಟ್ ಹಾಕಬೇಕು ಅಂದ್ಕೊಂಡಿದ್ದೀರಾ? ಯಾರಿಗೆ ಆಧಾರ ಆಯ್ತದೆ ಅವ್ರಿಗೆ. ಅಂದರೆ ಅಂದರೆ ಯಾರು ಆಧಾರ ಮಾಡ್ತಾರೆ ಅವ್ರಿಗೆ ಕಣ್ರಿ. ನೀವೇ ಆಧಾರ ಮಾಡಿ ನನಗೆ, ನಾವು ನಿಮಗೆ ಹಾಕ್ತೀನಿ, ಅವರೇ ಆಧಾರ ಮಾಡಲಿ ನೀವು ಅವ್ರಿಗೆ ಹಾಕ್ತೀನಿ. ಯಾವುದು ಆಧಾರ ಇಲ್ಲದೆ ಓಟ್ ಹಾಕಂದ್ರೆ ಏನು ತಗ್ರಿ ಹಾಕ್ಬೇಕು ನಾನು ಓಟ? ಮನೆ ತಾವು ನೋಡಿದ್ರೆ ಕ್ಲೀನ್ ಇಲ್ಲ, ಮೋರಿ ಎತ್ತೋದಿಲ್ಲ, ರೋಡ್ ಗುಡಿಸೋದಿಲ್ಲ, ಇದು ಮತ್ತೆ ನಮ್ಗೇನಾರ ಒಂದು ಚೂರು ಸಹಾಯ ಮಾಡಿದ್ದಾರೆ, ಎಂತಕ ಓಟ್ ಹಾಕ್ಬೇಕು ನಾನು? ಅಲ್ಲಮ್ಮ, ಈಗ ಕಾಂಗ್ರೆಸ್ ಅವರು ಕರ್ನಾಟಕದಲ್ಲಿ ಎಷ್ಟೊಂದು ಫ್ರೀ ಮಾಡಿದ್ದಾರೆ ಹೆಣ್ಮಕ್ಳಿಗೋಸ್ಕರ. ಒಂದು ನಿಮಿಷ ನೀವು ಬೇಜಾರು ಮಾಡ್ಕೋಬೇಡಿ. ನಮಗಾಗಿ ಏನು ಸಹಾಯ ಮಾಡಿದ್ದಾರೆ? ಒಂದು ಕೊಳೆ ಇಲ್ಲ, 20,000 ಕೊಟ್ಟು ಕೊಳೆ ಹಾಕಿಸ್ಕೊಂಡಿದ್ದೀನಿ. ರೋಡ್ ಕೊಳೆಗೆ ನೀರಿಲ್ಲ, ಆಯ್ತಾ? ಮೋರಿ ಗುಡಿಸೋದಿಲ್ಲ, ರೋಡ್ ಗುಡಿಸೋದಿಲ್ಲ, ಎಂತಕ್ಕೆ ನಾವು ಓಟ್ ಹಾಕಬೇಕು? ಏನ್ರಿ ಆಧಾರ ಇದ್ದಾತು ಓಟ್ ಹಾಕಿ ನಿಮ್ಮನ್ನ ಗೆಲ್ಸೋಕ್ಕೆ ನಾನು? ಅದಲ್ಲ, ಈಗ ನೀವು ಇದೆಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ಬೇಕಾಗಿರೋದು ಸ್ಟೇಟ್ ಅವರು, ಅಂದರೆ ರಾಜ್ಯ ಸರ್ಕಾರ. ಆದರೆ MP ಎಲೆಕ್ಷನ್ ಬಂದು ಕೇಂದ್ರ ಸರ್ಕಾರ, ಅಂದರೆ ಡೆಲ್ಲಿಯಲ್ಲಿ ಕೂತ್ಕೊಂಡು ಲೋಕಸಭಾ ನಡೆಸ್ತಾರಲ್ಲ ಅವರು, ಪಾರ್ಲಿಮೆಂಟ್ ಹೌಸ್ ಅವರು, ಅಲ್ಲಿಗೆ ನೀವು ಓಟ್ ಹಾಕ್ತಾ ಇರೋದು. ಅವ್ರು ಇದೆಲ್ಲ ಮೇಡಮರೇ, ಇವತ್ತೂ ನಾನು ಹುಟ್ಟ ಬೆಳೆಯ ಇದೇ ಓಟು, ನಾನು ಹುಟ್ಟು ತಾವಿಂದಾನು ಇದೇ ಓಟು, ಇವತ್ತು ಅದೇ ಓಟು. ನಮ್ಗೇನು ಸಹಾಯ ಮಾಡಿದ್ದೀರಿ? ಮಾಡಿ ಆ ಓಟ್ ಹಾಕ್ರಿ ಕುಣಿಸ್ರಿ, ನಮ್ಮನ್ನ ಮೇಲೆ ಕುಂಡ್ರಿಸ್ರಿ ಅಂತೀರಲ್ಲ, ಏನು ಮಾಡಿದ್ದೀರಿ ನಮಗೆ? ಹಾಗಾದರೆ ಈ ಸಲ ನೀವು ಓಟ್ ಹಾಕಬಾರ್ದು ಅಂದ್ಕೊಂಡು ಅಂತ ತೀರ್ಮಾನಕ್ಕೆ ಬಂದಿದ್ದೀನಿ. ಲೋಕಸಭಾ ಎಲೆಕ್ಷನ್ಸಲ್ಲಿ ನಿಮ್ಮ ಮತ ಯಾರಿಗೆ? ನಿಮ್ಮ ಅನಿಸಿಕೆ ಹೇಳಿ. ನನ್ನ ಮತ ಯಾರಿಗೆ ಅಂತ ನಾನು ಹೇಳೋದಕ್ಕಾಗಲ್ಲ. ಅದು ಅವಾಗ ನಾನೊಂದು ಪಾರ್ಟಿ ಅಂತ ಹೇಳ್ಬೇಕಾಗತ್ತೆ. ಓಕೆ, ಯಾರು ಗೆಲ್ಬೋದು ಅನ್ನೋ ನಿಮಗೆ? ನನ್ನ ಮತ ಡೆಫಿನೆಟ್ ಆಗಿ ನಾನು ಹೇಳ್ತೀನಿ, ನನ್ನ ಮತ BJPಗೆ. ಕಾರಣ? ಅಯ್ಯೋ, ನಾನು ಅವರಲ್ಲಿ ಏನೋ ಒಂದು ಎಥಿಕ್ಸ್ ಕಂಡಿದ್ದೀನಿ. ಅವ್ರೇನೋ ರೂಲಿಂಗ್ ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇದೆ. 10 ವರ್ಷ ರೂಲ್ ಮಾಡಿದಾರಲ್ಲ. ನಾವು ಜೀವನದಲ್ಲಿ, ನಾನು ಈಗ 65ನೇ ವರ್ಷದಲ್ಲಿ ನಾನು ಯಾವತ್ತೂ ಈ ಥರದ ಸಿಚುವೇಶನ್ ಆಫ್ ದಿ ಇಂಡಿಯಾ ನಾನು ಯಾವತ್ತೂ ನೋಡಿರಲಿಲ್ಲ. ಇವಾಗ 5ನೇ ಸ್ಥಾನದಲ್ಲಿದ್ದೀವಿ. ಇದು 3ನೇ ಸ್ಥಾನಕ್ಕೆ ಬರೋಕ್ಕೆ ನಾವು ಟ್ರೈ ಮಾಡೋಣ. ಪ್ರಪಂಚದಲ್ಲಿ 3ನೇ ಸ್ಥಾನಕ್ಕೆ ತರೋದಕ್ಕೆ ನಮ್ಮ ಭಾರತನ 3ಕ್ಕೆ ಬರಲಿ ಅಂತ ಅಂದ್ಬಿಟ್ಟು ಮೋದಿಯವ್ರನ್ನ ಎಲೆಕ್ಟ್ ಮಾಡಬೇಕು ಅಂತ ನನ್ನ ಇಷ್ಟ. ನಾನು ಓಟಂತೂ ಅವ್ರಿಗೆ ಹಾಕ್ತೀನಿ. ನಾವು ದೇಶ ದೃಷ್ಟಿಯಿಂದ ಮೋದಿ ನೋಡಿ ಓಟ್ ಹಾಕ್ತೀವಿ. ಪಕ್ಷ ಇನ್ನೇನು ಅವ್ರದ್ದು ಅದೇ ಪಕ್ಷ ಅಲ್ಲ, ಹಾಕ್ಲೇಬೇಕಲ್ಲ. ಸದ್ಯಕ್ಕೆ ಸಭ್ಯ ವ್ಯಕ್ತಿ ಅಂದರೆ ಅವರೇ ತಾನೇ ಚೂಸ್ ಮಾಡ್ಬೇಕಾಗಿರೋದು ನಾವು. ಸೊ ದಟ್ ವಿ ಆರ್ ಸಪೋರ್ಟಿಂಗ್ ಟು ದ BJP. BJP. ತಮ್ಮದು ಕ್ಯಾಂಡಿಡೇಟ್ ಯಾರು ಒಳ್ಳೆ ವ್ಯಕ್ತಿ ಇದ್ದಾರೆ ಅವ್ರಿಗೆ ಮಾತ್ರ. ಹಾಗಾದ್ರೆ ಕಾಂಗ್ರೆಸ್ ಇಂದ ಪ್ರೊಫೆಸರ್ ರಾಜೀವ್ ಗೌಡ ಅವರು ಇದ್ದಾರೆ. ನಾವು ಕ್ಯಾಂಡಿಡೇಟ್ ನೋಡಿ ಯಾರು ಒಳ್ಳೇದು ಮಾಡ್ತಾರೆ ಕ್ಷೇತ್ರಕ್ಕೆ ಅವ್ರಿಗೆ ಮಾತ್ರ. ಕ್ಷೇತ್ರನ ಯಾರು ಅಲ್ಲಿ ಲೋಕಸಭಾನಲ್ಲಿ ರೆಪ್ರೆಸೆಂಟ್ ಯಾರು ಚೆನ್ನಾಗಿ ಮಾಡ್ತಾರೋ ಅಲ್ಲಿ ಪಾರ್ಲಿಮೆಂಟ್. ಥ್ಯಾಂಕ್ ಯು ಸರ್. BJP. ನಾವು ಅಪ್ಪಣ್ಣವರ ಅನುಮೋದನೆ ಮಾಡ್ತೀವಿ. BJP. ಯಾಕಂದರೆ ಸುಮಾರು 60-70 ವರ್ಷದಿಂದ ಕಾಣದೇ ಇರೋ ಒಂದು ಅಭಿವೃದ್ಧಿ ನಮ್ಮ ದೇಶವಾರು ಮೋದಿ ಅಭಿವೃದ್ಧಿಪಡಿಸಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆಯ ಹೆಸರನ್ನು ತಗೊಂಡೋಗಿದ್ದಾರೆ. ಆ ಕಾರಣದಿಂದ ನಾವು ನಮ್ಮ ಬೆಂಬಲವನ್ನು ಖಂಡಿತವಾಗಿ ಸೂಚಿಸಬೇಕು. ಇದು ನಮ್ಮ ಕರ್ತವ್ಯ ಕೂಡ. ಯಾಕೆಂದರೆ ನಾವು ದೇಶವನ್ನು ನಾವು ನೋಡಬೇಕೆ ಹೊರತು ಯಾವುದೋ ನಮ್ಮ ಇಂಡಿವಿಜುವಲ್ ಆಗಲಿ ಅಥವಾ ವೈಯಕ್ತಿಕವಾಗಿ ಒಂದು ಯಾವುದೇ ಸೌಲಭ್ಯಗಳನ್ನು ನೋಡ್ಕೊಂಡು ಇದು ಮಾಡೋದಲ್ಲ. ಒಟ್ಟಾರೆ ಅವರು ಒಂದು ಒಳ್ಳೆಯ ಸಾಧನೆಯನ್ನು ತೋರಿಸಿದ್ದಾರೆ. ಸೊ ಖಂಡಿತವಾಗಿ BJPಗೆ. ಈಗ MP ಎಲೆಕ್ಷನ್ಸ್ ಅನೌನ್ಸ್ ಆಗಿದೆಯಲ್ಲ, ಇವಾಗ ನಿಮ್ಮ ಓಟು ಯಾರಿಗೆ? ನಮ್ಮ ಓಟು ಕಾಂಗ್ರೆಸ್ಗೆ. ನಿಮ್ಮದು ಮೇಡಮ್? ಕಾಂಗ್ರೆಸ್. ಈಗ MP ಎಲೆಕ್ಷನ್ಸ್ ನಡೆಯೋದ್ರಲ್ಲಿದೆ ಮುಂದಿನ ತಿಂಗಳಲ್ಲಿ. ಸೊ ನಿಮ್ಮ ಮತ ಯಾರಿಗೆ? ಕಾಂಗ್ರೆಸ್. ನಿಮ್ಮ ಮತ ಯಾರಿಗೆ? ನನ್ನ ಮತ ಕಾಂಗ್ರೆಸ್ಗೆ. ಈಗ 2024 MP ಎಲೆಕ್ಷನ್ಸ್ ನಡೆಯಲಿದೆಯಲ್ಲ, ಅದರಲ್ಲಿ ನಿಮ್ಮ ಮತ ಯಾರಿಗೆ? ಯಾರು ಒಳ್ಳೇದು ಮಾಡ್ತಾರೆ ಅವ್ರಿಗೆ ಮೇಡಮ್. ಒಳ್ಳೇದು ಮಾಡ್ತಾರೆ ಅಂದರೆ ಯಾರಿಗೆ? ಅದು ನಮಗೆ ಇದರಲ್ಲಿ ಇವಾಗ ಯಾರು ಚೆನ್ನಾಗಿ ಕೆಲಸ ಮಾಡ್ತಾ ಇರೋದಲ್ಲ, ಕಾಂಗ್ರೆಸ್ ಅವರೇ ಕೆಲಸ ಮಾಡ್ತಾ ಇರೋದು. ಹಾಗಾದರೆ ಕಾಂಗ್ರೆಸ್ ಅವ್ರಿಗೆ ಹಾಕ್ತೀರಾ ಅಂತ? ಹೌದು ಮೇಡಮ್. BJPಗೆ ಹಾಕಿಲ್ಲ?
ಬಿ ಜೆ ಪಿ ಅವ್ರದ್ದೇನು ಇವಾಗ ನಡೀತಾ ಇಲ್ಲಲ್ಲ ಮೇಡಮ್, ಕಾಂಗ್ರೆಸ್ ಅವರೇ ಚೆನ್ನಾಗಿ ಮಾಡ್ತಾ ಇದ್ದಾರೆ ಕೆಲಸ. ಇವಾಗ ನಿಮ್ಮ ಮತ ಯಾರಿಗೆ? 10 ಜನ ಎಲ್ಲಿಗೆ ಮಾಡ್ತಾರೆ ಅದು ನಾವು ಇಷ್ಟ ಮಾಡ್ತೀವಿ ಮೇಡಮ್. ಬರ್ತದೆ, ಯಾರಿಗೆ? ಬಿ ಜೆ ಪಿ ಬರ್ತದೆ. ಬಿಜೆಪಿಗೆ ಬರುತ್ತೆ ಅಂತೀರಾ? ನೀವು ಬಿಜೆಪಿಗೆ ಹಾಕ್ತೀರಾ? ನಾನು ಆಗ್ತೀನಿ. ನಿಮ್ಮ ಮತ ಯಾರಿಗೆ? ಕಾಂಗ್ರೆಸ್ಗೆ ಯಾತಕ್ಕೆ? ಒಳ್ಳೇದು ಮಾಡ್ತದೆ ಅದಕ್ಕೆ. ಸೊ ನಿಮ್ಮ ಮತ ಯಾರಿಗೆ? ನಮ್ಮ ಬಿ ಜೆ ಪಿಗೆ ಯಾತಕ್ಕೆ ಕಾಂಗ್ರೆಸ್ ಬೇಡ? ಮ್ಯಾಮ್ ಯು ಕ್ಯಾನ್ ಸಿ ಆಸ್ ಮೋದಿ ಹ್ಯಾಸ್ ಮೇಡ್ ಮೆನಿ ಚೇಂಜಸ್ ಇನ್ ಅವರ್ ಆರ್ಮಿ ಆ್ಯಂಡ್ ಆಲ್, ಆ್ಯಂಡ್ ಆ್ಯಸ್ ವಿ ನೋ ರಾಹುಲ್ ಗಾಂಧಿ ಹ್ಯಾಸ್ ಆಲ್ರೆಡಿ ಕಾಲ್ ಇಮ್ ಪಪ್ಪು, ಸೊ ವಿ ಪ್ರಿಫರ್ ಮೋದಿ. ನಿಮ್ಮ ಮತ ಯಾರಿಗೆ? ನಾವು ಹೇಳಬಾರ್ದಲ್ಲ, ಇಟ್ಸ್ ಅ ಸೀಕ್ರೆಟ್ ಬ್ಯಾಲೆಟ್. ಓಕೆ, ನಿಮ್ಗೇನು ಅನಿಸುತ್ತೆ? ಯಾರು ಈಗ ಹೇಗೆ ಕೆಲಸ ಮಾಡ್ತಿದ್ದಾರೆ ಅನಿಸುತ್ತೆ? ನನಗೆ ತಿಳಿದ ಮಟ್ಟಿಗೆ ಮೋದಿ ಸಾಹೇಬರು ಬಂದ ಮೇಲೆ ದೇರ್ ಆರ್ ಲಾಟ್ ಆಫ್ ಪ್ರೋಗ್ರೆಸ್ ಟುವರ್ಡ್ಸ್ ದ ಇಂಪ್ರೂವ್ಮೆಂಟ್ ಆಫ್ ದ ಕಂಟ್ರಿ. ಸೊ ಪೀಪಲ್ ಶುಡ್ ಅಂಡರ್ಸ್ಟ್ಯಾಂಡ್ ಅಕಾರ್ಡಿಂಗ್ಲಿ, ದೇ ಶುಡ್ ಫ್ರಾಂಚೈಸ್ ದ ಪವರ್ ಆಫ್ ವೋಟಿಂಗ್. ಸೊ ದಟ್ ಈಸ್ ಮೈ ವಿಶ್. ಸೊ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಇವಾಗ 2024ದು MP ಎಲೆಕ್ಷನ್ಸ್ ಅನೌನ್ಸ್ ಆಗಿದೆ, ಲೋಕಸಭಾದು. ನಿಮ್ಮ ಮತ ಯಾರಿಗೆ ಅಂತ? ಮೋದಿಜಿಗೆ. ನಿಮ್ದು? ಎಲ್ಲರಿಗೂ ಮೋದಿಜಿನೇ. ಬೆಂಗಳೂರು ಉತ್ತರ ಇನ್ನೂ ಬಿಸಿ ಬಂದಿಲ್ಲ. ಯಾವ ಶೋಭಾ ಅವ್ರು ನಿಂತಿದ್ದಾರೆ ಬಿಜೆಪಿಯಿಂದ, ರಾಜೀವ್ ಗೌಡ, ಪ್ರೊಫೆಸರ್ ರಾಜೀವ್ ಗೌಡ ಇದು ಕಾಂಗ್ರೆಸ್ ಇಂದ. ಯಾರು ಎಜುಕೇಟೆಡ್ ಅವ್ರಿಗೆ ಹಾಕೋದು. ನಾವು ಅಷ್ಟೇ. ನಿಮ್ಮ ಮತ ಯಾರಿಗೆ? ನಾವು ಮತ ಹಾಕೋದು ಮೋದಿಯವ್ರು ನೋಡಿ, ಕ್ಯಾಂಡಿಡೇಟ್ ನೋಡಿ ಅಲ್ಲ. ಈಗ ಎಲ್ಲ ಕಡೆನೂ ಅಷ್ಟೇ, ಯಾರು ಕ್ಯಾಂಡಿಡೇಟ್ ನೋಡಿ ಆಗ್ತಾ ಇಲ್ಲ. ಮೋದಿಯವ್ರು ಮತ್ತೊಮ್ಮೆ ಬರಲಿ ಅಂತ ಬಿ ಜೆ ಪಿಗೆ ಮತ ಹಾಕ್ತೀವಿ. ಕಾಂಗ್ರೆಸ್ಗೆ ಯಾಕೆ ಬೇಡ ಅನ್ಸುತ್ತೆ? ಬೇಡ ಅನ್ನೋದೇನಿಲ್ಲ, ಬಟ್ ಒಂದು ಸುಮ್ಮನೆ ನಮ್ಮದೊಂದು ವೋಟ್ ವೇಸ್ಟ್ ಆಗಬಾರ್ದು ಅಂತ ಯಾವ್ದು ನ್ಯಾಷನಲ್ ಲೀಡ್ರ್ ಅವರಲ್ಲಿ ಇಲ್ಲೂ ಅಲ್ಲ. ಅದಕ್ಕೋಸ್ಕರ ಒಂದು ವೋಟ್ ಹಾಕಿದ್ರೆ ಯಾವುದೇ ಒಂದು ಕೆಲಸ ಮಾಡೋ ಅದು ಪ್ರಯೋಜನಕ್ಕೆ ಬರಬೇಕು. ಮೋದಿಯವರಂತೂ 300 ಅಬೌವ್ ಸೀಟ್ ಬಂದೇ ಬರ್ತಾರೆ, ಆಗಲಿ ಅಂತ ಹಾಕೋದಷ್ಟೇ. ನಿಮ್ಮ ಮತ ಯಾರಿಗೆ ಈ MP ಎಲೆಕ್ಷನ್ಸ್? ನಿಮ್ಮ ಮತ ಯಾರಿಗೆ? ಮತ್ತೆ ಕಾಂಗ್ರೆಸ್ಗೆ. ನಿಮಗೆ? ನೀವು ಕಾಂಗ್ರೆಸ್ಸಿನ? ಕಾರಣ ಏನಾದರೂ ನಮಗೊಂದು ಹೆಲ್ಪ್ ಇರ್ತದೆ, ನಮ್ಮ ಹೆಂಗಸ್ರಿಗೆಲ್ಲ ಬಸ್ಸು ಒಂದು 2,000 ಹೆಲ್ಪ್ ಆಗುತ್ತೆ, ಅದಕ್ಕೋಸ್ಕರ. ನಿಮ್ಮ ಮತ ಯಾರಿಗೆ? ನಮ್ಮ ಮತ ವ್ಯಕ್ತಿ ನೋಡಿ ಹಾಕೋದು ಮೇಡಮ್. ಈಗಿನ್ನೂ ಡಿಸೈಡ್ ಮಾಡೋಕ್ಕಿಲ್ಲ, ನೋಡಬೇಕು. ಯಾರು ಗೆಲ್ಬೋದು? ಬಿ ಜೆ ಪಿ ಗೆಲ್ಬೋದು ನಮ್ಮ ಏರಿಯಾ ಅನಿಸುತ್ತೆ.